ಸಾಲಗಳು ಮಾಡಿಕೊಂಡಿದ್ದಾಗ, ದುಡ್ಡಿನ ಸಮಸ್ಯೆಗಳು ಇದ್ದಾಗ ಆಂಜನೇಯ ಸ್ವಾಮಿಗೆ ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ವಸ್ತುವನ್ನು ಅಂಗೈಯಲ್ಲಿ ಹಿಡಿದು ಸಂಕಲ್ಪವನ್ನು ಮಾಡಿ ಫೋಟೋ ಅಥವಾ ವಿಗ್ರಹದ ಮುಂದೆ ಅಥವಾ ಹಿಂದೆ ಹಾಕಿಬಿಡಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು, ದುಡ್ಡು ಕಾಸಿನ ಸಮಸ್ಯೆಗಳು, ಸಾಲದ ಸಮಸ್ಯೆ ಏನೇ ಇದ್ದರೂ ಸಾಕ್ಷಾತ್ ಆಂಜನೇಯ ಸ್ವಾಮಿ ಕೃಪೆಯಿಂದ ಎಲ್ಲವೂ ತೀರುತ್ತದೆ. ಆಂಜನೇಯ ಸ್ವಾಮಿಯೇ ಖುದ್ದು ನಿಂತು ನಿಮ್ಮ ದುಡ್ಡಿನ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಶತ್ರುಗಳ ನಾಶ, ಮಾಟ ಮಂತ್ರ ವಿಮೋಚನೆ, ಇನ್ನು ಯಾವುದೇ ತಂತ್ರದ ಪ್ರಯೋಗಗಳು ಆಗುತ್ತಿದ್ದರೂ ಆಂಜನೇಯ ಸ್ವಾಮಿ ನಿಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಅಂತಹ ಮಹಾಶಕ್ತಿ ಇರುವಂತಹ ವಸ್ತು ಯಾವುದು ಮತ್ತು ಅದನ್ನು ಕೈಯಲ್ಲಿ ಹಿಡಿದು ಏನನ್ನು ಹೇಳಿ ನಾವು ಇದನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಈ ಕೂಡಲೇ ಒಂದು ಲೈಕ್ ಕೊಟ್ಟು ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ತುಂಬ ಒಳ್ಳೆಯದಾಗತ್ತೆ. ಹಾಗೂ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿಗೆ, ಸಣ್ಣ ಸಮಸ್ಯೆ, ದೊಡ್ಡ ಸಮಸ್ಯೆ, ಬಗೆಹರಿಸಲಾಗದಂತಹ ಗೌಪ್ಯ ಕಷ್ಟ, ನಿಗೂಢ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಪರಿಹಾರಕ್ಕಾಗಿ, ಅನಾರೋಗ್ಯದ ತೊಂದರೆಗಳು ಇದ್ರೂ ಶಾಶ್ವತ ಪರಿಹಾರದ ನೆಮ್ಮದಿಯ ಮಂತ್ರಗಳಿಗಾಗಿ GN ರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಪ್ರಪಂಚದಲ್ಲಿ ಅತ್ಯಂತ ಪರಿಣಿತರ ಜ್ಯೋತಿಷ್ಯರಲ್ಲಿ ಇವರು ಕೂಡ ಒಬ್ಬರು. ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲು ಗುರುಗಳೇ ಖುದ್ದು ನಿಂತು ನಿಮ್ಮ ಫೋನ್ ಕಾಲನ್ನು ರಿಸೀವ್ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ. ಇನ್ನು ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡರೆ ಏನನ್ನು ಆತ ಇಲ್ಲ ಅನ್ನುವುದಿಲ್ಲ. ರಾಮ ಜಯ ರಾಮ ಶ್ರೀರಾಮ ಅಂತ ಹೇಳಿದೊಡನೆ ಆಂಜನೇಯ ಸ್ವಾಮಿ ಎಲ್ಲೇ ಇದ್ದರೂ ಬಂದು ನಿಮ್ಮನ್ನು ಕಾಪಾಡುತ್ತಾನೆ. ಅಷ್ಟರ ಮಟ್ಟಿಗೆ ಸ್ವಾಮಿಯ ಅನುಗ್ರಹ ನಿಮಗಾಗುತ್ತದೆ. ಜೈ ಶ್ರೀರಾಮ್ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿದ್ರೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ರಾಯರ ಅನುಗ್ರಹ, ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ತಲೆ ಕಾಯುವಂತೆ ಆಗತ್ತೆ. ಈಗ ನಾವು ತಿಳಿಸಿರುವ ಹಾಗೆ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಈ ಒಂದು ಪುಟ್ಟ ಪರಿಹಾರ ತಂತ್ರ. 9 ಅಕ್ಕಿ ಕಾಳುಗಳಿಗೆ ಅರಿಶಿಣವನ್ನು ಹಾಕಿ ಕೈಯಲ್ಲಿ ಹಿಡಿದುಕೊಂಡು ಈ ರೀತಿ ಹೇಳಬೇಕು: ಜಯ ರಾಮ ಶ್ರೀರಾಮ ಜಯ ಜಯ ರಾಮ ರಾಮ ಜಯ ರಾಮ ಅಂತ ಭಕ್ತಿಯಿಂದ 9 ಬಾರಿ ಹೇಳಬೇಕು. 9 ಬಾರಿ ಹೇಳಿದ ನಂತರ ಬಲಗೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಳ್ಳಿ. ಮಾಡಿರುವ ಸಾಲಗಳು ತೀರು ಹೋಗಬೇಕು, ದುಡ್ಡಿನ ಸಮಸ್ಯೆಗಳು ಬಗೆಹರಿಬೇಕು, ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅದು ಕೂಡ ಬಗೆಹರಿದು ಮಾನಸಿಕ ನೆಮ್ಮದಿ, ಶಾಂತಿ ನೆಲೆಸುವಂತೆ ಆಗಲಿ, ಸುಖ ಸಂತೋಷಗಳು ಬರುವಂತೆ ಆಗಲಿ, ಕಣ್ಣೀರು, ಕಷ್ಟಗಳು, ನೋವುಗಳು ತೊಡೆದು ಹೋಗಲಿ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಆ ಅಕ್ಕಿಯ ಕಾಳನ್ನು ತೆಗೆದು ಆಂಜನೇಯ ಸ್ವಾಮಿ ಫೋಟೋದ ಹಿಂದೆ ಅಥವಾ ವಿಗ್ರಹದ ಹಿಂದೆ ಇಡಬೇಕು. ಈ ರೀತಿ 9 ವಾರ ಮಾಡಿ ನೋಡಿ. ಖಂಡಿತವಾಗಿಯೂ ಆಂಜನೇಯ ಸ್ವಾಮಿ ಕೃಪೆ ನಿಮ್ಮ ಮೇಲಿರುತ್ತೆ. ಸದಾ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ GN ರಾವ್ ಗುರುಗಳಿಗೆ ಒಂದು ಕರೆ ಮಾಡಿ.